ಕುಳಿ ಬರ್ತಾನೆ ಅಷ್ಟೇ. ಫಸ್ಟ್ ಅವಳು ಸೆಕೆಂಡ್ ಬರ್ತಾನೆ. Today I am going to make a new ಹಾಯ್ ಹಲೋ ನಮಸ್ಕಾರ ದೋಸ್ತ. ಇವತ್ತು ರಂಪರಮಣ ವ್ಲಾಗ್ಗೆ ಸ್ವಾಗತ. ಅಷ್ಟು ಬ್ಯಾಗ್ಗಳನ್ನ ತಗೊಂಡು ಬೆಂಗಳೂರಿಗೆ ಹೋಗ್ತೀನಿ. ಉಡುಪಿಯಲ್ಲಿ ಆ್ಯಕ್ಚುಲಿ ನಂದು ಎಕ್ಸಾಮ್ ಮುಗೀತಲ್ಲ, ಸ್ವಲ್ಪ ಪ್ಲ್ಯಾನ್ಸ್ ಇದೆ. ನಾನು ಎಲ್ಲ ತಗೊಂಡು ಅಪ್ಪ ಅಮ್ಮನ ನೋಡ್ಕೊಂಡು ಹಂಗೆ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೆ. ಈಗ ಆ್ಯಕ್ಚುಲಿ ಚನ್ನಪಟ್ಟಣ ಹೋಗ್ತಿದ್ದೆ. ಇನ್ಮೇಲೆ ಒಂದು ವಾರ ಫುಲ್ಲು ಚನ್ನಪಟ್ಟಣ ಬಗ್ಗೆ ಹೇಳ್ಕೊಡ್ತೀನಿ. ಚನ್ನಪಟ್ಟಣಲ್ಲಿ ಏನೇನಿದೆ, ಗೊಂಬೆನಾಡು, ಆಲ್ಮೋಸ್ಟ್ ಎಲ್ಲ ಕರ್ನಾಟಕಕ್ಕೆ ತಿಳಿಸೋಣ ಚನ್ನಪಟ್ಟಣ ಏನು ಅಂತ. ಓಕೆ ಎಸ್, ಹೋಗ್ತಿದ್ದೆ. ತುಂಬ ಬ್ಯಾಗ್ ಭಾರ ಇದೆ ಅಪ್ಪೋ. ಯಾಕಂದರೆ ನಾನು ಬಟ್ಟೆ ವಾಶ್ ಮಾಡಲ್ಲ, ಅದಕ್ಕೆ ತುಂಬ ಜಾಸ್ತಿ ಬಟ್ಟೆ ತಗೊಂಡ್ಬಿಡ್ತೀನಿ. ವಾಶ್ ಮಾಡಲಿಕ್ಕೆ ಸೊಂಬೇರಿತಲ್ಲ. ಹೋಗ್ತಿದ್ದೆ, ನೋಡೋಣ ಬನ್ನಿ. ಎಷ್ಟು ಜನ ನೋಡಿ, ಫುಲ್ಲು ಜನ ನೋಡಿ. ಎಷ್ಟು ಭಾರ ಅಂತಂದರೆ ಹೋಗ್ತಾ ಇದ್ದೀನಿ ಹೇಳ್ಕೊಂಡು. ತುಂಬ ಸೆಕೆ, ಬಿಸಿಲು, ಕಷ್ಟ ಆಗ್ತಿದೆ ಹೋಗಲಿಕ್ಕೆ. ಆದರೂ ಸ್ಟಿಲ್ 17 14 ಹೋಗಬೇಕು. ಮರ ಬೆಳ್ಸೋಕೆ ಒದ್ದಾಡ್ತಿದ್ರೆ ನಾವು, ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಮರ ಕಡ್ದು ಹಾಕ್ತಾರೆ ಅಲ್ಲ. ಇನ್ಮೇಲೆ ಡೈಲಿ ವ್ಲಾಗು ಬೇರೆ ಥರ ಬರುತ್ತೆ ಅಂತ ಹೇಳ್ತಾ ಹೋಗೋಣ ಬನ್ನಿ. ಕ್ಯಾಂಟೀನ್ ಸಿಕ್ತು, ಬಟ್ ಎಲ್ಲೂ ಸೀಟ್ ಇಲ್ಲ. ನೋಡೋಕ್ಕೆ ಬಿಸಿಲು ಅಷ್ಟಿನಿಂದ ಪಿ ಜಿಲೇ ಇದು ಸ್ವಲ್ಪ ವೈಟ್ ಆಗಿದ್ದೀನಿ. ಈಗ ಸುಮ್ಮನೆ ಹೋದರೆ ಬ್ಲ್ಯಾಕ್ ಆಗಿ ಹೋಗ್ತೀನಿ. ಸೊ ಅದು ಹೋಗಿ ಕುತ್ಕೊಂಡು ತುಂಬ ಬೇಗ ರೈಸ್. ಕುಳಿ ಬರ್ತಾನೆ ಅಷ್ಟೇ. ಫಸ್ಟ್ ಅವಳು ಸೆಕೆಂಡ್ ಬರ್ತಾಳೆ. ನಮಸ್ಕಾರ ದೋಸ್ತಿ. ಎಸ್, ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ. ಏನಂತ ಅಂದರೆ, ನನ್ನ ಉಡುಪಿ ಟು ಚನ್ನಪಟ್ಟಣ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ಕಂಪ್ಲೀಟ್ ವ್ಲಾಗಲ್ಲಿ ಇರ್ತದೆ. ಚೆಕ್ ಮಾಡಿ, ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತೊಂದು ಮ್ಯಾಟರ್ ನಡೀತು. ಏನಂತ ಅಂದರೆ, ನಾನಿರೋದು ಉಡುಪಿ ಕಡೆ ಅಲ್ಲ. ಉಡುಪಿ ಪೀಪಲ್ಸ್ ಎಲ್ಲ ಯಾರು ಇಷ್ಟಪಡೋದು, ರಕ್ಷಿತಾ ಇಷ್ಟಪಡ್ತಾರೆ. ಆ್ಯಕ್ಚುಲಿ ರಕ್ಷಿತಾಗೆ ಓಟ್ ಹಾಕ್ತಾರೆ. ಇಲ್ಲೆಲ್ಲ ಬ್ಯಾನರ್ ಇದೆ, ತುಂಬ ಎಕ್ಸೆಟ್ರಾ ಇದೆ. ಓಕೆ ಬಿಡಿ, ನಮಗದು ಬೇಡ. ನಾವಿರೋದಲ್ಲಿ ಒಂದು ನೇಟಿವ್ ಎಲ್ಲ ಇರೋದಲ್ಲಿ ಹತ್ತತ್ರ ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ಥರ ಏನಾಗಿದೆ ಅಂತ ಅಂದರೆ, ಅಲ್ಲಿ ಒಬ್ಬರು ಬ್ಯಾಂಗ್ಳೂರು, ಒಬ್ಬರು ಉಡುಪಿಯವರು, ಇಬ್ಬರು ಸೇರಿಕೊಂಡು ಜಗಳ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲ ರಕ್ಷಿತಾ ಗೆಲ್ಲೋದು, ಇಲ್ಲಿ ಉಡುಪಿ ಗೆಲ್ಲೋದು, ಇಲ್ಲ ರಕ್ಷಿತಾ ಗೆಲ್ಲೋದು, ಈ ಕಡೆ ಉಡುಪಿ ಗೆಲ್ಲೋದು. ನಾನು ನೋಡಿ ಏನಪ್ಪ ಈ ಥರ ಜಗಳ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಇಬ್ಬರು ಕಾಂಪಿಟೇಷನ್ ಬಿದ್ದೋಗಿ ಇಬ್ರಿಗೂ ಓಟ್ ಹಾಕಿದ್ರು. ಅವ್ರು 99 ಓಟು ಗೆಲ್ಲಿಗೆ ಹಾಕಿದ್ರು, ಇವ್ರು 99 ಓಟು ರಕ್ಷಿತಂಗೆ ಹಾಕಿದ್ರು. ವಿಡಿಯೋ ಚೆನ್ನಾಗಿದೆ, ಫುಲ್ ಚೆನ್ನಾಗಿದೆ. ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಹಾಗೆ ಹೇಳಿ. ಐ ಹ್ಯಾವ್ ಫನ್. ವಿಡಿಯೋ ಫುಲ್ ಬರ್ತದೆ, ಸಂಜೆ ಅಷ್ಟಲ್ಲಿ ಬರ್ತದೆ, ಚೆಕ್ ಮಾಡಿ ಅಂತ ಹೇಳ್ತಾ ಸಿಗುವ. ಟ್ರೈನ್ ಬಂತು. S350 ಸ್ಲೀಪರ್ ಮಾಡ್ಕೊಂಡು ಹೋದ್ರೆ ಫುಲ್ ಈಸಿ, ಆರಾಮ ಬರುತ್ತೆ. 17 ಬರುತ್ತೆ ಅಂತಂದು S3 16 ಬಂದಿದೆ. ಬೇಗ ಗೊತ್ತಾಯ್ತಾರೆ ನೋಡಿ.
ಸೈಕಾಯ್ತು ಗೈಸ್. ಇದು ತಳ್ಕೊಂಬರ್ತಾ ಇರ್ಬೇಕಾದ್ರೆ ಎತ್ಕೊಂಡೆ, ಅವ್ರು ಹತ್ತುತ್ತಿದ್ರು, ನಾನು ಈ ಲಗೇಜ್ನ ಎತ್ತಿ ಮೇಲಿಟ್ಟೆ, ಅವ್ರು ಚಪ್ಪಲಿ ಬಿದ್ದೋಯ್ತು, ಟ್ರ್ಯಾಕ್ ಮೇಲೆ ಚಪ್ಪಲಿ ಬಿದ್ದೋಯ್ತು. ನನಗೆ ಅಲ್ಲಿ ಬೆಂಡ್ ಆದರೂ ಸಿಗಲ್ಲ ಕೈಗೆ. ನನಗೆ ಫುಲ್ ಯೋಚನೆ ಆಯಿತು, ಪಾಪ ಅವರು ಮುಖ ಒಂಥರ ಬೇಜಾರು ಮಾಡ್ಕೊಂಡು ಟ್ರೈ ಮಾಡಿದೆ, ಆಗಿಲ್ಲ. ಆಮೇಲೆ ನನ್ನ ಹತ್ರ ಟ್ರೈಪಾಡ್ ಇತ್ತು, ಪಟ್ಟ ಏನು ಮಾಡಿದೆ, ಟ್ರೈಪಾಡ್ನ ಓಪನ್ ಮಾಡಿ ಫುಲ್ ಲಾಂಗ್ ಮಾಡಿ ಹಾಕಿ ಎತ್ಕೊಂಡೆ. ಯಾವ ಥರ ಅಂತ ಅಂದರೆ ಫುಲ್ ಬಂತು ಸ್ಲಿಪ್ಪರ್, ಅವ್ರ ಮುಖದಲ್ಲಿ ಫುಲ್ಲು ಹ್ಯಾಪಿನೆಸ್. ಉಫ್, ಎಷ್ಟು ಖುಷಿ ಅಂತೀರ ಯಪ್ಪ. ಲೈಕ್ ಅವ್ರ ಸ್ಲಿಪ್ಪರ್ ಹೋಗೋಕ್ಕಿಂತ ನಾನು ಅವ್ರು ಸ್ಲಿಪ್ಪರ್ ಬಿಡಿಸ್ಬಿಟ್ನಲ್ಲ ಅಂತ ನನಗೆ ಬೇಜಾರಾಗೋಗಿತ್ತು. ಕೊನೆಗೂ ಈ ಟ್ರೈಪಾಡ್ ಅದನ್ನ ಕಾಪಾಡ್ತು. ಐ ಆಮ್ ಫುಲ್ ಹ್ಯಾಪಿ. ಹಾಯ್ ಅಮ್ಮ ನೋಡೋಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ಐ ಆಮ್ ಫುಲ್ ಹ್ಯಾಪಿ. ಎಸ್, ಈಗ ನಿದ್ದೆ ಬಂತಂತಂದರೆ ಅದೇ ನಂದು ಸೀಟ್ ನಂಬರು. ಆರಾಮಾಗಿ ಹಿಂಗೆ ನಿದ್ದೆ ಮಾಡ್ಕೊಂಡು ಒಳ್ಳೆ ಸಾಂಗ್ ಕೇಳ್ಕೊಂಡು ಹೋಗ್ಬೋದು ಗೈಸ್. ಒಂದೇನಂತ ಅಂದರೆ, ಲೈಕ್ ಪ್ರತಿ ಸಲ ಟ್ರೈನ್ ಬರ್ತಾ ಇರಬೇಕಾದ್ರೆ ಒಬ್ಬರು ವ್ಯಕ್ತಿ ಹತ್ರ ಮಾತಾಡ್ತಿದ್ದೆ ನಾನು. ಲೈಕ್ ಈಗ ಅವ್ರ ಹತ್ರ ಇಲ್ಲ ಬಿಟ್ಟೋಗಿದ್ದಾರೆ, ಅದೊಂದು ನೆನಪಾಗ್ಬೋದು ಅಂತ ಅದೊಂದು ಗಿಲ್ಟ್ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಆಗಲೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ನಾಳೆ ಒಂದು ಹೊಸ ವ್ಲಾಗ್ ಜೊತೆ ಸೂಪರ್ ಆಗಿರೋದು, ಅದು ಬೇರೆ ಬರ್ತಾ ಇರ್ತೀನಿ. ಚನ್ನಪಟ್ಟಣ ಬ್ಲಾಗ್, ಚನ್ನಪಟ್ಟಣನ ಯಾವ ಥರ ಇರುತ್ತೆ ಎಲ್ಲ ನಮ್ಮ ಗೊಂಬೆನಣ್ಣ ನಾನು ರೆಪ್ರೆಸೆಂಟ್ ಮಾಡ್ತೀನಿ, ಯಾವ ಥರ ಇರುತ್ತೆ ಅಂತ ಫುಲ್ ಆಯಿತು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಲೈಕ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇವತ್ತಾಗುತ್ತೆ, ಇವತ್ತಲ್ಲ ನಾಳೆ ಆಗುತ್ತೆ, ನಾಳೆ ಅಲ್ಲ ನಾಳಿದ್ದಾಗುತ್ತೆ, ಒಟ್ನಲ್ಲಿ ಆಗುತ್ತೆ ಒಂದಿನ ಅಲ್ಲ. ಎಸ್, ಹಾಗೆ ಆಗುತ್ತೆ. ಟೀನಾ ಏನೋ ಗೊತ್ತಿಲ್ಲ, ವಿಡಿಯೋ ಎಡಿಟ್ ಮಾಡ್ತಿದ್ದೆ, ತುಂಬ ನಿದ್ದೆ ಬರ್ತಿದೆ, ತಿನ್ಕೊಂಡು ಮನೆ ಕಾಣ. ಹಲೋ, ನಮಸ್ಕಾರ, ಮತ್ತೆ ಬಂದೆ. ಹಾಯ್, ಹಲೋ. ಆ್ಯಕ್ಚುಲಿ ಇದೆಲ್ಲೋ ನಿಲ್ಲಿಸಿದ್ದಾರೆ, ಇಲ್ಲಿ ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ ಪ್ಲೇಸು. ಯಾಕೆ ನಾವು ಟ್ರೈನು ಒಂದೊಂದು ಕ್ರಾಸಿಂಗ್ ಇರಬೇಕಾದ್ರೆ ನಿಲ್ಲಿಸ್ತಾರೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಹಾಯ್ ಒಬ್ಬೊಬ್ಬನೇ ಮಾತಾಡ್ತಾ ಇದ್ದಾನೆ ಅಂತ ಹುಡುಗರು ನಾನೇ ನೋಡ್ತಾ ಇದ್ದಾರೆ. ಹಾಯ್. ಮತ್ತೆ ಸಮಾಚಾರ? ಟ್ರೈನ್ ವ್ಯೂನ ನೋಡ್ಕೊಳ್ಳೋಣ. ಟ್ರೈನ್ ಸ್ಟಾಪ್ ಆಗಿದೆ, ಸೊ ಅದಕ್ಕೆ ಸ್ಟೇಬಲ್ ಆಗಿದೆ. ಮ್ಯಾಂಗ್ಳೂರಲ್ಲಿ ನಿಲ್ಲಿಸಿದ್ದು ಟ್ರೈನು, ಅರ್ಧ ಗಂಟೆ ನಿಂತಿರುತ್ತೆ. ಮ್ಯಾಂಗ್ಳೂರ್ ಸೆಂಟ್ರಲ್ಲು, ಮ್ಯಾಂಗ್ಳೂರಲ್ಲಿದ್ದೀನಿ. ಆಯ್ತು, ನನ್ನ ಸೀಟ್ ಹತ್ರ ಇದ್ದೆ, ಆರಾಮಾಗಿದ್ದೀನಿ. ಅವ್ರು ಬಂದು ಮಾತಾಡಿದ್ರು, ಸೊ ಬಿಟ್ಟು ನಂದು ಮಧ್ಯೆ ಅಲ್ಲ, ನಾನು ಆ್ಯಕ್ಚುಲಿ ಅಲ್ಲಿದ್ದೆ. ಜ್ಯೂಸ್ ಆ್ಯಂಡ್ ಕೇಕ್ ತೊಗೊಂಡಿದ್ದೀನಿ. ಜರ್ನಿ ಹಿಂಗೆ ಇದೇ ಥರ ಬೋರ್. ಉಡುಪಿಯಿಂದ ಇಲ್ಲಿಗೆ ಪಯಣ. ಈಗ ಮ್ಯಾಂಗ್ಳೂರು ಸೆಂಟ್ರಲ್ ಕಾಣಿಸ್ತಿಲ್ಲ, ಮ್ಯಾಂಗ್ಳೂರು ಸೆಂಟ್ರಲ್ ಬಿಟ್ಟು ಹೋಗ್ತಾ ಇದೆ. ಹಾಫ್ ಆನ್ ಅವರು ಮ್ಯಾಂಗ್ಳೂರು ಜಂಕ್ಷನಲ್ಲಿ ನಿಂತಿತ್ತು ಟ್ರೈನು. ಈಗ ಮ್ಯಾಂಗ್ಳೂರು ಜಂಕ್ಷನ್ ಬಿಟ್ಟು ಸೆಂಟ್ರಲಿಂದ ಹೋಗ್ತಾಯಿದ್ದು. ಈಗ ನಾನು ಆ್ಯಕ್ಚುಲಿ ಈಗ ಮನೆಗೆ ಹೋಗಲಿಕ್ಕೆ ಮಾರ್ನಿಂಗು ಒಂದು 4 o'clock ಆಗ್ಬೋದು. ಲೈಕ್ ಎಲ್ಲ ಮಲಗಿರ್ತಾರಲ್ಲ, ನೋಡೋಣ. ನಾನು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಇರಲಿ.
ಆ್ಯಕ್ಚುಲಿ ಭಯ ಆಗ್ತಿದೆ ಗೊತ್ತಾ, ಏನಿಗೆ ಫೋನ್ ಏನಾದರೂ ಬಿಟ್ಟರೆ ಕೆಳಗಡೆ ಹೋಯ್ತು ನೋಡಿ, ಎಲ್ಲ ಕೆಳಗಡೆ. ಆದಷ್ಟು ಬೇಗ ಮೊಬೈಲ್ ಚೇಂಜ್ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ಅವಯ್ಯ ಗುರೈಸ್ತವನಿಗೆ ತೋರಿಸಿ. ಮಂಗಳೂರು ಜಂಕ್ಷನ್. ಆ್ಯಕ್ಚುಲಿ ಇಲ್ಲಿ ಸ್ಟಾಪ್ ಇಲ್ಲ, ಬಟ್ ಆದರೂ ಸ್ಲೋ ಮಾಡಿ ಹೋಗ್ತಾ ಇದ್ದಾರೆ. ಏನು ಅಂತ ಗೊತ್ತಿಲ್ಲ, ಯಾಕೆ ಈ ಥರ ಅಂತ ಗೊತ್ತಿರೋರು ಕಮೆಂಟ್ ಹಾಕಿ. ಅದೊಂದು ದೊಡ್ಡ ಸೀನ್ ಆಯಿತು. ಏನಂತಂದರೆ ಇನ್ನು ಟಿಕೆಟು ಆ್ಯಕ್ಚುಲಿ ತತ್ಕಾಲ್ ಮಾಡಿಸಿದ್ದು. ಆ ಟಿಕೆಟ್ ಬಂದು ನಮ್ಮ ಮನೇಲಿದೆ, ನನ್ನ ಫೋಟೋ ಇದೆ. ಟಿ ಸಿ ಬಂದು ಇಲ್ಲ ಆಗಲ್ಲ ಅಂದರೆ ಅಂತಿದ್ದೆ. ನಾನು ಅಪ್ಪನ ಹತ್ರ ಕಾಲ್ ಮಾಡಿಕೊಟ್ಟೆ, ಸರಿ ಆಯಿತು ಇನ್ನೊಂದ್ಸತಿ ಮಾಡಬೇಡ ಅಂತ ಬಿಟ್ಟೆ. ಬಟ್ ಒಂದು ಮಾತೇನೋ ಮಾತಾಡ್ದೆ, ಲೈಕ್ ಡೇ ಆಫ್ ಪ್ರೂಫ್ ಅಂತೇನೋ ಮಾತಾಡ್ದೆ. ಲೈಕ್ ನನಗೆ ಈಗ ತುಂಬ ಅರ್ಥ ಆಯಿತು. ಆದರೂ ಎಸ್ ಟೈಮ್ ಬಂದಾಗ ಎಲ್ಲರ ಕಾಲು ಹಿಡಿಲೇಬೇಕಾಗುತ್ತೆ ಅಂತ ಅದಕ್ಕೋಸ್ಕರ ಸುಮ್ಮನೆ ಇದೆ. ಬಟ್ ಇನ್ನೊಂದು ಸಲ ನನ್ನ ತಪ್ಪಿದ್ರೂ ಇನ್ನೊಂದು ಸಲ ಆ ಥರ ಆಗಲ್ಲ. ಇನ್ನೊಂದು ಸಲ ನಾನು ಯಾವುದೇ ಕಾರಣಕ್ಕೆ ಬಿಡ್ತೀನಿ. ನನ್ನ ಸೆಲ್ಫ್ ರೆಸ್ಪೆಕ್ಟ್ ನಾನೇ ಕಳ್ಕೊಂಡಂಗೆ ಅನ್ನಿಸ್ತು. ಎಸ್ ಇರಲಿ, ಬಟ್ ಸ್ಟಿಲ್ ತುಂಬ ಬೇಜಾರಾಯಿತು. ಓಕೆ, ಈಗ ಮಲ್ಕೊತೀನಿ. ನಾಳೆ ಬೆಳಗ್ಗೆ 4ಕ್ಕೆ ಲೈಕ್ ಚಂಪಣ್ಣ ಬರ್ತದೆ. ನಾಳೆ ಬೆಳಗ್ಗೆಯಿಂದ ಹೊಸ ವ್ಲಾಗ್ ಬರ್ತದೆ. ಇದೇ ಥರ ಸಪೋರ್ಟ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಅದೆಲ್ಲ ಒಂದು ನಾನೇ ಬೆಳಿತೀನಿ. ಈ ವಿಡಿಯೋ ಆಗ ನೆನಪು ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು. ನಮ್ಮ ರಂಪರಾಮಾಯಣ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಿಸ್ ಮಾಡ್ಕೊತಾ ಇರಿ. ಬಾಯ್ ಬಾಯ್.